ಸೂರ್ಯ ಈ ಸಂಕ್ರಾಂತಿಗೆ 15ನೇ ತಾರೀಕು ರಿಲೀಸ್. ಒಳ್ಳೇದಾಗಲಿ, ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಫಸ್ಟ್ ಟೈಮ್ ಪ್ರೊಡ್ಯೂಸರ್ಸು ಬಸವರಾಜ್ ಬೆನ್ನಿ ಅವರು, ರವಿ ಬೆನ್ನಿ ಅವರು ತುಂಬ ವೆರಿ ಜೆನ್ಯೂನ್ ಆ್ಯಂಡ್ ವೆರಿ ಸಿನ್ಸಿಯರ್. ನಮ್ಮ ಸಾಗರು ಕತೆ ಹೇಳಿದ ಮೇಲೆ ಆ ಕತೆಗೆ ಏನು ಬೇಕೋ ಅದನ್ನು ಖರ್ಚು ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಟೈಮು. ಸೊ ಅವರಿಗೆ ಆಲ್ ದ ಬೆಸ್ಟು. ಹಾಗೆ ಸಾಗರ್ ತುಂಬ ಸಾಫ್ಟು, ಬಟ್ ಅಲ್ಲಿ ಸ್ಪಾಟಲ್ಲಿ ಏನು ಬೇಕೋ ಅದನ್ನು ತುಂಬ ಕ್ಲಾರಿಟಿ, ತುಂಬ ಕ್ಲಿಯರ್ ಆಗಿ ಇದೇ ಬೇಕಂದ್ರೆ ಅದೇ ಬೇಕು. ಬಿಕಾಸ್ ಈ ಪಿಕ್ಚರಲ್ಲಿ ಆ ವಿಗ್ ಆಗಿರ್ಬೋದು, ಆ ಕರ್ಲಿ ಹ್ಯಾರು, ಗ್ಲಾಸಸ್ಸು, ಆ ಡ್ರೆಸ್ಸು ಎಲ್ಲ ಆಲ್ರೆಡಿ ಇವರು ಪ್ಲಾನ್ ಮಾಡಿಕೊಂಡು ವಿತ್ ಫೋಟೋಸ್ ಬಂದು ನನಗೆ ತೋರಿಸಿ ಇದೇ ಸಾರ್ ಬೇಕು ಅಂತ. ತುಂಬ ಹಠವಾದಿ ಅನ್ನೋದು ನಾನಲ್ಲ, ಇವರು. ಸೊ ಬಟ್ ಚೆನ್ನಾಗಿ ಬಂದಿದೆ. ಪ್ಲಸ್ ನಮ್ಮ ಶ್ರುತಿ ಅವರು ನನಗೆ ತುಂಬ ಫೇವರೆಟ್ ಆಕ್ಟ್ರೆಸ್ ಅವರು. ಅವರ ಜೊತೆ ಕಾಲೇಜ್ ಕುಮಾರ್ ಆದಮೇಲೆ ಇದೇ ಪಿಕ್ಚರು. ತುಂಬ ಒಳ್ಳೆ ಕ್ಯಾರೆಕ್ಟ್ರು, ಇಬ್ಬರಿಗೂ ಒಳ್ಳೆ ಎಮೋಷನ್ ಸೀನ್ಸ್ ಕ್ಲೈಮ್ಯಾಕ್ಸಲ್ಲಿ ಇತ್ತು. ಸೊ ಫ್ಯಾಂಟಾಸ್ಟಿಕ್ ಶ್ರುತಿ ಅವರ ಜೊತೆ ಆ್ಯಕ್ಟ್ ಮಾಡೋದು. ಹಾಗೆ ಪ್ರಮೋದ್ ಶೆಟ್ಟಿ ಅವರು, ನಾನು ಇಬ್ಬರು ಸೇರಿ ಈ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ್ದೀವಿ, ಬಟ್ ಇಬ್ಬರಿಗೂ ಕಾಂಬಿನೇಷನ್ ಸೀನ್ಸ್ ಇಲ್ಲ. ಬಟ್ ಫಸ್ಟ್ ಟೈಮ್ ಇಬ್ಬರು ಒಂದೇ ಪಿಕ್ಚರಲ್ಲಿ ಇದ್ದೀವಿ. ಸರಿ, ಚಂದ್ರು ಅವರು ನನಗೆ ತುಂಬ ಓಲ್ಡ್ ಫ್ರೆಂಡ್, ವಿ ಆರ್ ಆಲ್ ಓಲ್ಡ್ ಫ್ರೆಂಡ್ಸ್. ಅಂಡ್ ತುಂಬ ಎಂಟರ್ಟೈನಿಂಗ್ ಕ್ಯಾರೆಕ್ಟ್ರು. ಆ್ಯಂಡ್ ಎವ್ರಿ ಒನ್, ಎಲ್ಲ ಆರ್ಟಿಸ್ಟು ಎಲ್ಲ ಸೂಪರಾಗಿ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ. ಮ್ಯೂಸಿಕ್ಕು, ಈ ಸಾಂಗು ಇವತ್ತು ನೀವೆಲ್ಲ ನೋಡಿದ್ದೀರಾ ಫಸ್ಟ್ ಸಾಂಗು, ಬಟ್ ಎಲ್ಲ ಸಾಂಗ್ಸು ನಾನು ಕೇಳಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. 1 by 1 ಬಿಡ್ತೀರಾ? ವೆರಿ ಗುಡ್. ಸೊ ಸಾಂಗ್ಸ್ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಮ್ಮ DOP ಮನುರಾಜ್ ಚೆನ್ನಾಗಿ ಮಾಡಿದ್ದಾರೆ. ಟೋಟಲ್ ಇಟ್ಸ್ ನೀಟ್. ಇವರು ಏನು ಅನ್ಕೊಟ್ಟಿದ್ದಾರೋ ಅದನ್ನ ನೀಟಾಗಿ ಆನ್ ಸ್ಕ್ರೀನ್, ಬಿಕಾಸ್ ಡಬ್ಬಿಂಗ್ ಟೈಮಲ್ಲೇ ನೋಡಿದ್ದೆ ನಾನು. ತುಂಬ ಚೆನ್ನಾಗಿದೆ ಇವರು ಅನ್ಕೊಂಡಿರೋದು ಆಸ್ ಇಟ್ ಈಸ್, ಅದನ್ನ ಸ್ಕ್ರೀನ್ ಮೇಲೆ ಕ್ಲಿಯರ್ ಆಗಿ ತೆಗೆದು ಇವತ್ತು ಒಂದು 50% ಸಕ್ಸಸ್ಫುಲ್ ಆಗಿದ್ದಾರೆ. ನಾಳೆ ರಿಲೀಸ್ ಆಗಿ ಇದು ದೊಡ್ಡ ಸಕ್ಸಸ್ ಆದರೆ ಡೆಫಿನೆಟ್ ಆಗಿ ಇಡೀ ತಂಡಕ್ಕೆ ಒಂದು ದೊಡ್ಡ ಇದಾಗುತ್ತೆ. ನ್ಯೂ ಇಯರ್ ಒಂದು ಗ್ರ್ಯಾಂಡ್ ಓಪನಿಂಗ್ ಆಗುತ್ತೆ. ಸೊ ಐ ವಿಶ್ ದಿ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್. ಆ್ಯಂಡ್ ನಮ್ಮ ಹೀರೋ ಪ್ರಶಾಂತ್ ಬಗ್ಗೆ ತುಂಬ 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 ಸಿನ್ಸಿಯರ್ ಆ್ಯಂಡ್ ಹಾರ್ಡ್ ವರ್ಕಿಂಗ್ ಬಾಯ್, ಅದು ತುಂಬ ಮುಖ್ಯ. ಆ್ಯಂಡ್ ಫೈಟ್ಸ್ ಆಗಿರಲಿ, ತುಂಬ ರಿಸ್ಕಿ ಶಾಟ್ಸು. ಅದು ಟ್ರೈಲರಲ್ಲಿ ನೋಡಿರ್ತೀರಾ, ನಾನು ಕಿಕ್ ಮಾಡ್ತೀನಿ, ಅದು ಒಂದು 10-12 ಸಲ ಮಾಡಿರ್ತೀರಾ ಅಂತ. ಆ ಥರ ಶಾರ್ಟ್ಸ್ ಎಲ್ಲ ಮ್ಯಾಕ್ಸಿಮಮ್ ಒನ್ಸ್ ಟ್ವೈಸ್ ಮಾಡಬೇಕು. ಬಿಕಾಸ್ ಬ್ಯಾಕು ಫಾಲಿಂಗ್ ಎಷ್ಟು ಸಲ ಆದ್ರೂ ಮಾಸ್ಟರ್ ಇಲ್ಲೇ ಇದ್ದಾರೆ. ಸೊ ತುಂಬಾ ಕಷ್ಟಪಟ್ಟು ಆ ಫೈರ್ ಶಾಟ್ಸು, ಆ ಬ್ಲಾಸ್ಟು, ಇದೆಲ್ಲ ಹೆದರ್ತೀವಿ ಮಾಡೋಕ್ಕೆ. ಬಟ್ ತುಂಬಾ ಕಾನ್ಫಿಡೆಂಟ್ ಆಗಿ ತುಂಬಾ ಚೆನ್ನಾಗಿ ಫೈಟ್ಸು, ಸಾಂಗ್ಸು. ಅಂಡ್ ಮೇನ್ ಈ ಪಿಕ್ಚರ್ ಏನಂದ್ರೆ ಒಂದು ಎಮೋಷನಲ್ ಲವ್ ಸ್ಟೋರಿ. ಸೊ ಬರೀ ಏನೋ ಒಂದು ಕಾಫಿ ಡೇ ಅಲ್ಲಿ ಐ ಲವ್ ಯು, ಯು ಲವ್ ಮೀ ಅಂತ ಆ ತರ ಏನೋ ನಾರ್ಮಲ್ ಸೀನ್ಸ್, ಏನು ಸೆಕೆಂಡ್ ಹಾಫ್ ಅಲ್ಲಿ ತುಂಬಾ ಹೆವಿ ಸೀನ್ಸ್ ವಿತ್ ಮದರ್ ಆಗಿರ್ಬೋದು, ನನ್ನ ಜೊತೆ ಆಗಿರ್ಬೋದು, ಎಮೋಷನಲ್ ಸೀನ್ಸ್, ಹೆವಿ ಡೈಲಾಗ್ಸ್. ಅಂಡ್ ಈಗ ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಆ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ರೌಂಡ್ ರಾಲಿ ಶಾಟು. ನಾನು ಅವತ್ತು ಶೂಟಿಂಗ್ ಹೋದೆ. ಅವತ್ತು ಮಧ್ಯಾಹ್ನ ನಾನು ಮೈಸೂರಿಗೆ ಏನೋ ಹೋಗ್ಬೇಕು, ಒಂದು ಕಡೆ ಮಳೆ, ಮಾಸ್ಟರ್ ಇದ್ದಾರೆ ಒಂದು ಸೈಡು, ಈ ಟ್ರಾಲಿ ಶಾಟು. ನಾನು ಸೀನ್ ಪೇಪರ್ ಕೊಡಿ ಅಂದೆ. ಸರಿ, ನಾರ್ಮಲ್ ಆಗಿ ನನಗಿರುತ್ತೆ 4 ಪೇಜ್ 5 ಪೇಜ್ ಡೈಲಾಗ್, ಎಸ್ ರೆಡಿ ಅಂತ ನಮ್ಗೆ ಫೀಲಿಂಗ್ ಬೇರೆ. ಓಕೆ, ಸೊ ಈ ತರ ಬಂದು ನೋಡಿದ್ರೆ ನಂದು ಏನೂ ಇಲ್ಲ, ಬರೀ 4.5 pages ಈ ಹುಡುಗಂತೆ ಡೈಲಾಗ್. ನಂದೆ ವೆರಿ ಗುಡ್, ರೆಡಿ ಅವನು ಅಂದೆ. ರೆಡಿ ಸರ್ ಅಂದ್ರು. ಸರಿ ಅನ್ಕೊಂಡೆ, ಸರಿ ನೀವು ಹೋಗಿ ರೆಡಿ ಮಾಡಿ 1-2 ಸಲ ನೋಡ್ಕೊಳ್ಳಿ, ನೀವು ದೊಡ್ಡ ಆರ್ಟಿಸ್ಟ್ ಇಲ್ಲ ನಾವು, ಸೊ ಲೇಟಾಗಿ ಬರ್ತೀವಿ, ಎಲ್ಲ ರೆಡಿ ಆದ್ಮೇಲೆ ಬರ್ತೀವಿ ಅಂದೆ. ನೋಡಿದ್ರೆ ಇಲ್ಲ ಸರ್, ರೆಡಿ ಸರ್ ಅಂದ್ರು. ಬಂದು ನೋಡಿದ್ರೆ ಸರಿ ಪ್ರಾಂಪ್ಟಿಂಗ್ ಇಟ್ಕೊಂಡಿರ್ತಾನೆ, ಯಾರಾದ್ರೂ ಪಕ್ಕದಲ್ಲಿ ಒಂದು ಪ್ರಾಂಪ್ಟ್ ಇಡ್ಬೇಕಂದ್ರೆ ನೋ ಪ್ರಾಂಪ್ಟಿಂಗ್ ಸರ್, ಒಂದು ಲೈನ್ ಒಂದು ಅಕ್ಷರ ಮಿಸ್ ಮಾಡಿಲ್ಲ, ಪರ್ಫೆಕ್ಟ್ ಆಗಿ. ಟೇಕ್ 1 ಓಕೆ ಆಯ್ತು, ಬಟ್ ನೀವು ಸ್ವಲ್ಪ ಸ್ಯಾಟಿಸ್ಟ್ ಟೇಕ್ 2 ತಗೊಂಡ್ರೆ ಇಲ್ಲ ಮಧ್ಯದಲ್ಲಿ ಕಟ್ಟು ಹಾಕ್ಬಿಟ್ಟು ಅಂತ. ಸೊ ಬ್ಯೂಟಿಫುಲ್ ಆಗಿ, ಅಂದ್ರೆ ಅಷ್ಟು ಡೈಲಾಗ್ ಮೆಮರೈಸ್ ಮಾಡೋದು ತುಂಬಾ ಕಷ್ಟ. ಪ್ಲಸ್ ಒಂದು ಸೀನಿಯರ್ ಆರ್ಟಿಸ್ಟ್ ಎಲ್ಲರ ಜೊತೆ ಆಕ್ಟ್ ಮಾಡುವಾಗ ಸ್ವಲ್ಪ ಒಂದು ಏನೋ ಒಂದು ಕಾನ್ಶಿಯಸ್ ಆಗ್ಬಿಡ್ತೀವಿ. ಬಟ್ ವೆರಿ ಕಾನ್ಫಿಡೆಂಟ್. ಅಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಅಮ್ಮ, ಆಲ್ ದ ಬೆಸ್ಟ್, ಕೀಪ್ ಇಟ್ ಅಪ್. ಈ ಪಿಕ್ಚರ್ ಒಳ್ಳೆ ಹಿಟ್ ಆಗಿ ನನಗೆ ಒಳ್ಳೆ ಒಂದು ಕೆರಿಯರ್, ಆಲ್ ದ ಬೆಸ್ಟ್. ಹಂಗೆ ಹರ್ಷಿತಾ, ವೆರಿ ಗುಡ್ ಆಕ್ಟ್ರೆಸ್, ತುಂಬಾ ಚೆನ್ನಾಗಿ ಮಾಡಿದ್ದಾಳೆ. ಅಂಡ್ ವೆರಿ ಹಾರ್ಡ್ ವರ್ಕಿಂಗ್ ಅಂಡ್ ಸಿನ್ಸಿಯರ್. ಬಿಕಾಸ್ ಪ್ಲಸ್ ಅವರದ್ದು ಸೆಕೆಂಡ್ ಹಾಫ್ ಅಲ್ಲಿ ಎಮೋಷನ್ ಟ್ರಾವೆಲ್ ಮಾಡಿದೆ ಈ ಸ್ಕ್ರಿಪ್ಟ್ ಅಲ್ಲಿ. ಸೊ
ತುಂಬಾ ಚೆನ್ನಾಗಿ ಮಾಡಿದ್ದಾಳೆ. ಅಂಡ್ ವಿಶ್ ಹರ್ ಆಲ್ಸೋ ಆಲ್ ದ ಬೆಸ್ಟ್ ಅಮ್ಮ ಅಂಡ್ ದಿ ಎಂಟೈರ್ ಟೀಮ್. ಸೊ ಥ್ಯಾಂಕ್ ಯು. January 15 ಸಂಕ್ರಾಂತಿ, ಎಲ್ಲರೂ ಬನ್ನಿ, ಪಿಕ್ಚರ್ ನೋಡಿ. ಥ್ಯಾಂಕ್ ಯು. ಇಲ್ಲ 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 ಸರ್, ಹಂಗಲ್ಲ ಅಲ್ಲ ಸರ್. ಸರ್ ದುಡ್ಡು ಹೆಂಗೂ ಎಲ್ಲ ಪಿಕ್ಚರ್ ಅಲ್ಲೂ ಚಂದ್ರು ಇದ್ರೇನೆ ಈ ತರ ಫಿಟ್ಟಿಂಗ್ ಇರ್ತಾನೆ, ಗೊತ್ತು ನನಗೆ. ಹಂಗಲ್ಲ ಸರ್, ಇಲ್ಲ ಅದು ದುಡ್ಡು ಅನ್ನೋದು ಆಟೋಮೆಟಿಕ್ಲಿ ಅದೇ ಬೈ ಡಿಫಾಲ್ಟ್ ಬರುತ್ತೆ ಅದು. ಹೌದು ಸರ್, ಇವ್ರದ್ದು ತುಂಬಾ ಇವರ ಅಪ್ರೋಚ್ ಪ್ಲಸ್ ಒಂದು 1 ಲೈನ್ ಅಲ್ಲಿ ಒಂದು 2 minutes ಅಲ್ಲಿ ಕತೆ ಹೇಳು ಅಂದೆ ನಾನು. ಸೊ ನನಗೆ ಅದೇ ಯಾವಾಗ ಅದು ನಂದು ಒಂದು ಇದು ರೂಲ್ ಅಂಡ್ ರೆಗ್ಯುಲೇಷನ್ ತರ, ಅದು ಕತೆ ಹೇಳುವಾಗ 1 ಲೈನ್ ಅಲ್ಲಿ ಹೇಳಿ ನೋಡೋಣ ಅಂತೀನಿ. ಸೊ 1 ಲೈನ್ ಅಲ್ಲಿ ಹೇಳಿದ್ರೇನೆ ಅರ್ಥ ಆಗ್ಬೇಕು ನಮಗೆ. ಸೊ ಅವರು ಒಂದು ಫೀಲ್ ಅಲ್ಲಿ ಒಂದು 2 minutes ಅಲ್ಲಿ ಒಂದು ಬ್ರೀಫ್ ಕೊಟ್ರು. ಸರಿ ಕ್ಲಾರಿಟಿ ಇದೆ ಹುಡುಗನಿಗೆ, ಸರಿ ಬಾಪ ಅಂತ ಇಮಿಡಿಯೇಟ್ ಆಗಿ ನೆಕ್ಸ್ಟ್ ಡೇನೆ ಬಂದ್ರು, ಹೇಳಿದ್ರು, ಓಕೆ ಅಂದೆ. ಸೊ ಅದಕ್ಕೆ ಸರ್ ಈಗ ಅದೇ ಅಂದೆ, ಇವ್ರಿಗೆ ಯಾರಿಗೋ ಒಂದೇ ಕೆಂಪೇಗೌಡ ಬರುವಾಗ ನಾನು ಹೊಸ ಬಂದಿರಲ್ಲ ಸರ್. ಸೊ ಯಾರೋ ಒಬ್ರು ಕೊಡ್ಬೇಕು ಚಾನ್ಸ್. ಸರಿ ಅದನ್ನು ಬಿಡು. ಸೊ ಹಂಗೆ ಸೊ ನಾನು ಸಣ್ಣ ಹುಡುಗನಲ್ಲಿ ಆಕ್ಟಿಂಗ್ ಇವ್ರ ಪಿಕ್ಚರ್ ಹೋಗಿದ್ದೀನಿ ಸರ್, ನಗರದಲ್ಲಿ ನಾಯಕರು ಅಂತ. 1990 ನಾನು ಅವಾಗ ಸಿನಿಮಾಗೆ ಹೋಗಿದ್ದೀನಿ. ವಯಸ್ಸಾಗೈತೆ ಅಂತ ಒಪ್ಕೊಳಕ್ ರೆಡಿ ಇಲ್ಲ. ಸೊ ಪಬ್ಲಿಸಿಟಿ ಬರೋದನ್ನು ನಿಮ್ಮಂತ ಕಲಾವಿದರು ಹೌದು. ಬಹಳ ಇಂಪಾರ್ಟೆಂಟ್. ಹೌದೌದು. ಮೊದಲೇ ಸೈನ್ ಗೀನ್ ಮಾಡಿರ್ತೀರಾ agreement? ಇಲ್ಲ ಸರ್, ಅಗ್ರಿಮೆಂಟ್ಸ್ ಎಲ್ಲ ಜಾಸ್ತಿ ಇರಲ್ಲ ಸರ್, ಬಟ್ ಡೆಫಿನೆಟ್ ಆಗಿ ಬರ್ಲೇಬೇಕು ಸರ್. ಅದು ಪ್ರೀತಿಯ ಸಹಿಯಾಗಿದೆ ಬರ್ಲೇಬೇಕು. ಬಿಕಾಸ್ ಸಾಮಾನ್ಯ ನೀವು ಪ್ರೆಸ್ ಮೀಟ್ ಗಳಿಗೆ ಅಥವಾ ಬರೋದೇ ಬರೋದು ಕಮ್ಮಿ. Will ನಾವು ಬರ್- ನೋಡಿದಾಗ ಇರ್ತೀರಾ, ಸಿನಿಮಾದಲ್ಲಿ ಇರ್ತೀರಾ, ಆದ್ರೆ ಪ್ರೆಸ್ ಮೀಟ್ ಅಲ್ಲಿ ನಾವು ನೋಡಿರೋದು ಕಮ್ಮಿ. ಓಕೆ, ಅಂದ್ರೆ ನೀವು ಬರ್ತೀರಾ ಅಂತಂದ್ರೆ ಒಂದು ಅವ್ರು ಹೇಳ್ದಂಗೆ ಸಿನಿಮಾ ಕಂಟೆಂಟ್ ಮತ್ತೆ ಅದ್ರ ಒಂದು ಸ್ಟ್ರಾಂಗ್ ಇದ್ರೆ ಎಸ್ ಎಸ್ ಗೆಸ್ ಮಾಡ್ಕೋಬಹುದು ನೆಕ್ಸ್ಟ್ ಬರ್ಬೇಕು ಸರ್. ಹಂಗೇನಿಲ್ಲ ಸರ್, ಹಂಗಾದ್ರೆ ಆ ಪಿಕ್ಚರ್ಸ್ ಎಲ್ಲ ಇಲ್ಲ ಅಂತ ಇಲ್ಲ, ಎಲ್ಲದರಲ್ಲೂ ಕಾಂಟೆಂಟ್ ಎಲ್ಲ ಒಳ್ಳೆ ಪಿಕ್ಚರ್ಗಳೇ. ಸ್ವಲ್ಪ ನಾನು ಸ್ವಲ್ಪ ಈಗ ಆಫ್ ಲೈಟ್ ಡೈರೆಕ್ಟ್ ಮಾಡ್ತಾ ಇದ್ದೀನಿ ಮಗನ್ ಪಿಕ್ಚರ್. ಸೊ ಅದಕ್ಕೆ ಓಡಾಡ್ತಾ ಇದ್ದೀನಿ ಹೈದರಾಬಾದು ಇಲ್ಲಿ ಅಲ್ಲಿ ಅಂತ, ಅದರಿಂದಾನೆ. ಇಲ್ಲಾಂದ್ರೆ ಮ್ಯಾಕ್ಸಿಮಮ್ ನಾನು ಬರ್ತೀನಿ. ತುಂಬಾ ಪ್ರೆಸ್ ಮೀಟ್ ನಾವು ನಿರೀಕ್ಷೆ ಇರ್ತೀವಿ. ಯಾಕಂದ್ರೆ ಕೆಲವು ಸಿನಿಮಾ ನೋಡಿರ್ತೀವಿ, ಹಿಂದಿನ ಸಿನಿಮಾಗಳು ಲೆವೆಲ್ ಹೊರಟೋಗಿರುತ್ತೆ, ಅದ್ರ ಬಗ್ಗೆ ಪ್ರಸ್ತಾಪ ಮಾಡೋಕ್ಕೂ ನೀವು ಸಿಗೋದಿಲ್ಲ. ಇಲ್ಲ, ಈ ಆಫ್ ಲೇಟ್ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಕೆಲವು ಪ್ರೆಸ್ ಮೀಟಿಗೆ ಬಂದಿಲ್ಲ ನಾನು.